ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ಆಯಿತು, ಫೇಸ್ಬುಕ್ನಲ್ಲಿ ಆಯಿತು, ನೀವು ನೋಡಿರ್ತೀರ DR ಬ್ರೋ. ಈ ಒಂದು DR ಬ್ರೋ ಚಿಕ್ಕ ವಯಸ್ಸಿನಲ್ಲೇ ಇಡೀ ದೇಶನ ಕೂಡ ಸುತ್ತಾ ಇದ್ದಾರೆ ಫ್ರೆಂಡ್. ಇವರು ಒಂದೊಂದು ದೇಶಕ್ಕೆ ಹೋಗಿ ಅಲ್ಲಿರುವಂಥ ಚೆನ್ನಾಗಿರೋ ಪ್ಲೇಸು, ಆ ಜನಗಳು ಹೇಗಿದ್ದಾರೆ, ಹಾಗೆ ಆ ದೇಶದಲ್ಲಿ ಏನೇನು ನಡೀತು ಅನ್ನೋದು ಕಂಪ್ಲೀಟಾಗಿ ಬ್ಲಾಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ, ಫೇಸ್ಬುಕ್ಗೆ ಕೂಡ ಅಪ್ಲೋಡ್ ಮಾಡ್ತಾರೆ. ಆದರೆ ಇವರು ಬಿಗ್ ಬಾಸ್ ಸೀಸನ್ 11, ಬಿಗ್ ಬಾಸ್ ಸೀಸನ್ 11 2024ಕ್ಕೆ ಬಂದರೆ ಹೇಗಿರುತ್ತೆ, ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್, ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಕೂಡ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಬಿಗ್ ಬಾಸ್ ಮನೆಗೆ ಕಂಟೆಂಟರ್ ಆಗಿ ಈ DR ಬ್ರೋ ಬಂದರೆ, ನನ್ನ ಒಂದು ಅನಿಸಿಕೆ ಬಂದರೆ ಇನ್ನೂ ಕೂಡ ಬಿಗ್ ಬಾಸ್ ಇನ್ನೂ ಕ್ರೇಜ್ ಆಗುತ್ತೆ ಫ್ರೆಂಡ್. ಹೇಗಪ್ಪ ಅಂದರೆ, ಈಗ ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ನೋಡ್ತಾರೆ, ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ಇಷ್ಟ ಇರಲ್ಲ, ಯಾವುದೇ ಒಂದು ಕಾರಣಕ್ಕೋಸ್ಕರ ಇಷ್ಟ ಇರಲ್ಲ. ಆದರೆ ನೋಡ್ತಿರೋರು ನೋಡ್ತಾ ಇರ್ತಾರೆ, ಯಾರು ಬಂದರೂ ಕೂಡ ನೋಡ್ತಾ ಇರ್ತಾರೆ. ಈ ಒಂದು DR ಬ್ರೋ ಬಂದರೆ ಹೇಗಿರುತ್ತಪ್ಪ ಅಂದರೆ, ಯಾರೆಲ್ಲ ಬಿಗ್ ಬಾಸ್ ನೋಡಲ್ಲ ಅವರು ಕೂಡ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇಂಥ ವ್ಯಕ್ತಿಗಳು ಬಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋಂಥ, ಫೇಮಸ್ ಆಗಿರೋಂಥ DR ಬ್ರೋ ಬಂದರೆ ಇನ್ನೂ ಕೂಡ ಬಿಗ್ ಬಾಸ್ ಸೀಸನ್ಗೆ 11ಗೆ ಇನ್ನೂ ಕೂಡ ಕ್ರೇಜ್ ಜಾಸ್ತಿ ಆಗುತ್ತೆ ಫ್ರೆಂಡ್. ಯಾಕಂದರೆ ನೋಡೋರೆಲ್ಲ ನೋಡ್ತಾರೆ, ಯಾರೆಲ್ಲ ನೋಡ್ತಿದ್ರಲ್ಲ ಅವರೆಲ್ಲ ನೋಡ್ತಾರೆ ಫ್ರೆಂಡ್. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಒಂದು ವಾತಾವರಣ ಒಂದು ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್. ಏನು 10 ಸೀಸನ್ ನಡೀತಲ್ಲ ಬಿಗ್ ಬಾಸ್, ಈ ಒಂದು ಸೀಸನ್ನಲ್ಲಿ 11ರ ಸೀಸನಲ್ಲಿ ಈ ಒಂದು DR ಬ್ರೋ ಆಗಲಿ ಕೆಲವೊಂದಿಷ್ಟು ವಿಡಿಯೋನು ಕೂಡ ಮಾಡಿದ್ದೀನಿ ನಾನು. ರೀಲ್ ಸ್ಟಾರ್ ಮಂಜಾನನ್ ಮಾಡಿದ್ದೀನಿ, ಕಾಪಿನವರು ಚಂದ್ರು ಬಂದರು ಹೇಗಿರುತ್ತೆ ಬಿಗ್ ಬಾಸ್ ಮನೆಗೆ ಮಾಡಿದ್ದೀನಿ. ಆಮೇಲೆ ನಾಗರಾಜ್ ಕುರುಪ್ಲಿ ವಕೀಲರು ಅವರು ಕೂಡ ಬಂದು ಹೇಗಿರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಒಂದು ಅನಿಸಿಕೆ ಪ್ರಕಾರ ಇವರೆಲ್ಲ ಬಂದರೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ, ಅವರೆಲ್ಲ ಹೋದರೆ ಬಿಗ್ ಬಾಸ್ ಮನೆಗೆ ಕ್ರೇಜ್ ಹೇಗಿರುತ್ತೆ ಅನಿಸಿಕೆ ಪ್ರಕಾರ ಹೇಳ್ತಾ ಇರ್ತೀನಿ ಫ್ರೆಂಡ್. ಇವರೆಲ್ಲ ಫೈನಲ್ ಆಗಿ ಇವರೆಲ್ಲ ಕಂಟೆಸ್ಟೆಂಟ್ ಇನ್ನೂ ಫೈನಲ್ ಆಗಿಲ್ಲ, ಜಸ್ಟ್ ನನ್ನ ಒಂದು ಅನಿಸಿಕೆ ಅಷ್ಟೇ. ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬಂದರೆ ತುಂಬಾ ಕ್ರೇಜ್ ಆಗುತ್ತೆ, ನೋಡೋರಿಗೆ ಇನ್ನೂ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. DR ಬ್ರೋ ಬರ್ತೀನಿ ಅಂತ ಎಲ್ಲಿ ಹೇಳಿಲ್ಲ, ಅಫಿಷಿಯಲ್ಲಾಗಿ ಎಲ್ಲಿ ಕೂಡ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ನನ್ನ ಒಂದು ಅನಿಸಿಕೆ ಅಷ್ಟೇ. ಇವ್ರು ಬಂದರೆ ಚೆನ್ನಾಗಿರುತ್ತೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ರೇಜ್ ಇರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಒಂದು 100 ದಿನ ಅಂದರೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಫ್ರೆಂಡ್ ಇವ್ರು ಬಂದರೆ. ಫ್ರೆಂಡ್, DR ಬ್ರೋ ಬಂದರೆ ಹೇಗೆ ಅನಿಸುತ್ತೆ, ಹಾಗೆ ನಿಮಗೆ ಈ ಒಂದು DR ಬ್ರೋ ಬರಬೇಕಾ ಇಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನೀವು ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಎಂತ ಟೇಕ್ ಕೇರ್, ಬಾಯ್.